ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 60ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರ ಬೆಳಕು ಏನಾಗಿದೆ ನಮ್ಮ ಮೇಲೆ ಬಂದಿದೆ. ದೇವರ ತೇಜಸ್ಸು ಅದೇನ್ ಮಾಡಿದೆ, ನಮ್ಮ ಮೇಲೆ ಉದಯಿಸಿದೆ. ಪ್ರೀತಿಯುಳ್ಳ ದೇವ ಜನರೇ, ನೋಡುವಂತ ಸಮಯದಲ್ಲಿ ಸೈತಾನನು ನಮ್ಮ ಮೇಲೆ ಅನೇಕ ಕತ್ತಲೆಯ ಕಾರ್ಯಗಳನ್ನು ಅವನೇನ್ ಮಾಡಿರ್ತಾನೆ, ಕೊಂಡು ಬಂದಿರ್ತಾನೆ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಕತ್ತಲನ್ನು ಕೊಂಡು ಬಂದಿರ್ತಾನೆ, ನಮ್ಮ ಕುಟುಂಬಗಳಲ್ಲಿ ಕತ್ತಲನ್ನು ಕೊಂಡು ಬಂದಿರ್ತಾನೆ, ಅನೇಕ ತಡೆಗಳನ್ನು ಅವನು ಕೊಂಡು ಬಂದಿರ್ತಾನೆ. ಆದರೆ ದೇವರ ಬೆಳಕು ನಮ್ಮ ಮೇಲೆ ಉದಯಿಸುವಾಗ ಎಲ್ಲ ಕತ್ತಲೆಯ ಕಾರ್ಯಗಳು, ಎಲ್ಲ ಮುಸುಕಿನ ಕಾರ್ಯಗಳು, ಎಲ್ಲ ತಡೆಯ ಕಾರ್ಯಗಳನ್ನ ಕರ್ತನು ಏನ್ ಮಾಡುವನಾಗಿದ್ದಾನೆ, ತೆಗೆದುಹಾಕುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಇಸ್ರಾಯೇಲರ ಜೀವಿತದಲ್ಲಿ ಹೇಗೆ ದೇವರ ಬೆಳಕು ಕ್ರಿಯೆ ಮಾಡಿತ್ತು, ಹೇಗೆ ಅಬ್ರಹಾಮನ ಜೀವಿತದಲ್ಲಿ ದೇವರ ಬೆಳಕು ಕ್ರಿಯೆ ಮಾಡಿತ್ತು, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ದೇವರ ಬೆಳಕು ಕ್ರಿಯೆ ಮಾಡ್ತಾ ಇದೆ. ಪ್ರೀತಿಯುಳ್ಳ ದೇವ ಜನರೇ, ಆತನ ತೇಜಸ್ಸಿನಿಂದ ನಾವೇನಾಗ್ತಾ ಇದ್ದೇವೆ, ನಡೆದು ಹೋಗ್ತಾ ಇದ್ದೇವೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಭಯಪಡುವಂಥದ್ದು ಬೇಡ. ನಮ್ಮ ಕೆಲಸ ಕಾರ್ಯಗಳಲ್ಲಿ ದೇವರ ಬೆಳಕು ಬಂದಿದೆ, ನಮ್ಮ ಜೀವಿತಗಳಲ್ಲಿ ದೇವರ ಒಂದು ತೇಜಸ್ಸು ಉದಯಿಸಿದ. ಪ್ರೀತಿಯುಳ್ಳ ದೇವ ಜನರೇ, ಆ ಬೆಳಕಿನಲ್ಲಿ ನಾವು ನಡೆಯುವಾಗ ಕತ್ತಲೆಯ ಭಯವಿರುವುದಿಲ್ಲ, ಹೋರಾಟದ ಭಯವಿರುವುದಿಲ್ಲ, ತಡೆಯ ಭಯವಿರುವುದಿಲ್ಲ. ದೇವರ ಬೆಳಕಿನಲ್ಲಿ ನಾವು ನಡೆದುಕೊಂಡು ಹೋಗುವಾಗ ಒಂದು ಜಯವನ್ನು ಹೊಂದುತ್ತೇವೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ದೇವರೇ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂಥ ಜನಗಳನ್ನು ನೀನು ಮುಟ್ಟು ಸ್ವಾಮಿ, ನಿನ್ನ ಬೆಳಕಿನಿಂದ, ನಿನ್ನ ತೇಜಸ್ಸಿನಿಂದ ನೀನು ಅವರನ್ನು ತುಂಬಿಸಿ ನಡೆಸಪ್ಪ. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್.